ಫೆಬ್ರವರಿ 14 ಬಂದರೆ ಸಾಕು, ಪ್ರೇಮಿಗಳಿಗೆಲ್ಲ ಹಬ್ಬದ ವಾತಾವರಣ ಸೃಷ್ಟಿಯಾಗತ್ತೆ. ಯಾಕೆ ಅಂದರೆ ಈ ಪ್ರೇಮಿಗಳಿಗೆಲ್ಲ ಫೆಬ್ರವರಿ 14 ಹಬ್ಬ ಇದ್ದ ಹಾಗೆ ಇವ್ರುಗಳು ಎಲ್ಲೆಲ್ಲೋ ಹೋಗಬೇಕು ಅಂತ ಟ್ರಿಪ್ ಪ್ಲಾನ್ ಮಾಡೋದಿರ್ಬೋದು, ಹೊರಗಡೆ ಹೋಗೋದಕ್ಕೆ ಪ್ರವಾಸದ ಪ್ಲಾನ್ ಮಾಡೋದಿರ್ಬೋದು, ತುಂಬ ಇರತ್ತೆ. ಆದರೆ ಬೆಂಗಳೂರಿನಲ್ಲಿರೋರು ಆಲ್ಮೋಸ್ಟು ನಮ್ಮ ನಂದಿ ಹಿಲ್ಸ್ಗೆ ಪ್ಲಾನ್ ಮಾಡಿರ್ತಾರೆ. ಈಗ ಅವ್ರಿಗೆ ಪ್ರೇಮಿಗಳಿಗೆ ಒಂದು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಯಾಕೆ ಅಂದರೆ ಫೆಬ್ರವರಿ 14ರಂದು ನಂದಿ ಗಿರಿಧಾಮ ಕ್ಲೋಸ್ ಇರುತ್ತೆ. ಅದನ್ನೇನಂತೀರಾ? ಬನ್ನಿ ಈ ಸ್ಟೋರಿ ನೋಡಿ. ಲವರ್ಸ್ ಡೇಗೆ ನಂದಿ ಹಿಲ್ಸ್ಗೆ ಹೋಗೋ ಪ್ಲಾನ್ ಏನಾದ್ರೂ ಇಟ್ಕೊಂಡಿದ್ದೀರಾ? ಹಾಗಿದ್ರೆ ಫೆಬ್ರವರಿ 14ರಂದು ಆ ಕಡೆ ಮುಖ ಮಾಡೋಕ್ಕೂ ಮುನ್ನ ಇಲ್ಲಿ ನೋಡಿ. ಪ್ರೇಮಿಗಳ ದಿನಾಚರಣೆಯಂದೇ ಪ್ರೇಮಿಗಳಿಗೆ ಬಿಗ್ ಶಾಕ್. ಫೆಬ್ರವರಿ 14ರಂದು ನಂದಿ ಗಿರಿಧಾಮ ಕ್ಲೋಸ್. ಫೆಬ್ರವರಿ 14ರಂದು ನಂದಿ ಗಿರಿಧಾಮ ಕ್ಲೋಸ್. ಇವೇನಾದ್ರೂ ಅಂದು ಪ್ಲಾನ್ ಮಾಡ್ಕೊಂಡಿದ್ರೆ ನಿಜಕ್ಕೂ ಕ್ಯಾನ್ಸಲ್ ಮಾಡಿಬಿಡಿ. ಯಾಕಂದ್ರೆ ಜಿಲ್ಲಾಧಿಕಾರಿ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಂಡಿರುವಂತದ್ದು. ಪ್ರವಾಸಿಗರಿಗೆ ನಿರ್ಬಂಧವನ್ನ ಹೇರಿದ್ದಾರೆ ಜಿಲ್ಲಾಧಿಕಾರಿ. ಪ್ರವಾಸಿಗರಿಗೆ ನಿರ್ಬಂಧ ಏರಿ ಜಿಲ್ಲಾಧಿಕಾರಿ ಆದೇಶವನ್ನ ಹೊರಡಿಸಿದ್ದಾರೆ. ನಂದಿ ಬೆಟ್ಟಕ್ಕೆ ಪ್ರವೇಶ ನಿಷೇಧಿಸಿದ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಬೆಳಿಗ್ಗೆ 6ರಿಂದ ಸಂಜೆ 6ರ ತನಕ ಬೆಟ್ಟದತ್ತ ಸುಳಿಯುವಂತಿಲ್ಲ, ಯಾರು ಕೂಡ ಅಂದು ಬರುವಂತಿಲ್ಲ, ಖಡಕ್ಕಾಗಿ ಸೂಚನೆ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿ ಜಿ ಪ್ರಭು ಅವರು. ಜನದಟ್ಟಣೆ ನಿಯಂತ್ರಿಸಲು ಜಿಲ್ಲಾಧಿಕಾರಿ ಜಿ ಪ್ರಭು ಅವರು ಆದೇಶವನ್ನ ಹೊರಡಿಸಿರುವಂತದ್ದು. ಲವರ್ಸ್ ಡೇಗೆ ನಂದಿ ಹಿಲ್ಸ್ಗೆ ಹೋಗೋ ಪ್ಲಾನ್ ಇದ್ರೆ ಹಿಂದೆ ಕ್ಯಾನ್ಸಲ್ ಮಾಡಿಬಿಡಿ. ಯಾಕಂದ್ರೆ ಅಂದು ಪ್ರವೇಶಕ್ಕೆ ನಿರ್ಬಂಧ ಹೇರಿ ಜಿಲ್ಲಾಧಿಕಾರಿ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ಜಿಲ್ಲಾಧಿಕಾರಿ ಜಿ ಪ್ರಭು ಅವರು ಆದೇಶವನ್ನ ಹೊರಡಿಸಿರುವಂತದ್ದು. ಜನದಟ್ಟಣೆ ನಿಯಂತ್ರಿಸಲು ಜಿಲ್ಲಾಧಿಕಾರಿ ಈ ಕ್ರಮವನ್ನ ಕೈಗೊಂಡಿದ್ದಾರೆ ಎಂದು ಸಾಕಷ್ಟು ಜನ ಅಲ್ಲಿಗೆ ಬರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಎಷ್ಟೇ ಪೊಲೀಸರನ್ನ ನಿಯೋಜನೆ ಮಾಡಿದ್ರೂ ಕೂಡ ಪ್ರಯೋಜನ ಆಗೋದಿಲ್ಲ, ಏನಾದ್ರೂ ಒಂದು ಎಡವಟ್ಟು ಆಗೇ ಆಗತ್ತೆ. ಹೀಗಾಗಿ ಜಿಲ್ಲಾಧಿಕಾರಿ ಜಿ ಪ್ರಭು ಅವರು ಆದೇಶವನ್ನ ಹೊರಡಿಸಿದ್ದಾರೆ. ಪ್ರೇಮಿಗಳ ದಿನಾಚರಣೆಯಂದೇ ಪ್ರೇಮಿಗಳಿಗೆ ಬಿಗ್ ಶಾಕ್ ಎದುರಾಗಿದೆ. ಫೆಬ್ರವರಿ 14ರಂದು ನಂದಿ ಗಿರಿಧಾಮ ಕ್ಲೋಸ್ ಮಾಡಲಾಗುತ್ತೆ ಅಂತ ಜಿಲ್ಲಾಧಿಕಾರಿ ಆದೇಶವನ್ನ ಹೊರಡಿಸಿದ್ದಾರೆ. ಜನದಟ್ಟಣೆ ನಿಯಂತ್ರಿಸಲು ಜಿಲ್ಲಾಧಿಕಾರಿ ಈ ಕ್ರಮವನ್ನ ಕೈಗೊಂಡಿದ್ದಾರೆ.